Hello dear students, welcome to our mathematics online classes. Okay, today discuss about power of I. Power of I. Already you know I value. I is equal to root minus 1. I square is equal to minus 1. Already you know. Okay. Evaluate. I think IQ value is equal to how much? Already you discussed in the previous year, 8th or 9th standard. A raised to m into a raised to n is equal to a raised to m plus n identity. Another identity is, this is the first identity. Second identity, a raised to m divided by a raised to n, a raised to m minus n. This is second identity. Third identity, a raised to m raised to power n is equal to a raised to mn. ಹೌದಾ, ಇವೆಲ್ಲ ಐಡೆಂಟಿಟಿನ ನೀವು 8th ಸ್ಟ್ಯಾಂಡರ್ಡ್ ಒಳಗೆ ಸ್ಟಡಿ ಮಾಡಿದ್ದೀರಿ, 8th ಮತ್ತು 9th ಸ್ಟ್ಯಾಂಡರ್ಡ್ ಒಳಗೆ. ಇಲ್ಲಿ ನಮಗೆ ಎದರ ವ್ಯಾಲ್ಯೂ ಬೇಕಾಗಿತ್ತಪ್ಪ ಅಂದ್ರೆ ಐ ಕ್ಯೂಬ್ ವ್ಯಾಲ್ಯೂ ಬೇಕಾಗೈತಿ. ಈಗಾಗಲೇ ನಮಗೆ ಗೊತ್ತಿರ್ತಕ್ಕಂಥ ವ್ಯಾಲ್ಯೂ ಯಾವ್ರಿ? ಐ ವ್ಯಾಲ್ಯೂ ಗೊತ್ತೈತಿ, ಐ ಸ್ಕ್ವೇರ್ ವ್ಯಾಲ್ಯೂ ಗೊತ್ತೈತಿ, ಬಟ್ ಇಲ್ಲಿ ಕ್ಯೂಬ್ ಐತಿ, ಇದ್ರ ವ್ಯಾಲ್ಯೂ ಗೊತ್ತಿಲ್ಲ ನಮಗೆ. ಅದರ ಸಲುವಾಗಿ ನಾವು ಏನ್ ಮಾಡಬೇಕಪ್ಪ ಅಂದ್ರೆ ಕ್ಯೂಬ್ ಅನ್ನ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ನಾವು ಕ್ಯೂಬ್ ಹೆಂಗ್ ಅಡ್ಜಸ್ಟ್ಮೆಂಟ್ ಮಾಡಬಹುದು? ಯಾಕಂದ್ರೆ ನಮಗೆ ಲಾಸ್ಟ್ ಪವರ್ ಏನೈತಿ? 2 ಐತಿ. ಇಲ್ಲಿ 2 ಬರುವಾಗ ನಾವು ಕ್ಯೂಬ್ ಅನ್ನ ಅಡ್ಜಸ್ಟ್ ಮಾಡಬೇಕು. ಹೆಂಗ್ ಅಡ್ಜಸ್ಟ್ ಮಾಡಬಹುದ್ರಿ? 2 + 1. ಇಲ್ಲಿ ಐಡೆಂಟಿಟಿ ಯಾವ್ದು ಯೂಸ್ ಮಾಡಿದ್ವಿ ಅಂದ್ರೆ a raised to m plus n ರೂಪ ಒಳಗೆ ಐತಲ್ಲ ನೋಡ್ರಿ. 2 is m, 1 is n. ಓಕೆ, ಇದನ್ನ ಹೆಂಗ್ ಬರಿಬಹುದ್ರಿ ನಾವು? i square a raised to m ನೋಡ್ರಿ, a raised to m plus n is nothing but a raised to m into a raised to n. ನೀವು 8th ಸ್ಟ್ಯಾಂಡರ್ಡ್ ಒಳಗೆ ಕಲ್ತಿದ್ದ ಐಡೆಂಟಿಟಿನ ನಾನು ಇಲ್ಲಿ ಬಳಸಕತ್ತೀನಿ. ಇಂಟು ಸೈನ್, ಇಲ್ಲಿ ಇಂಟು ಐತಿ, ಇಂಟು ಐತಿ. a ಜಾಗದಾಗ i ಐತಿ, a ಐತಿ ಅಷ್ಟೇ. m ಜಾಗದಾಗ 2 ಐತಿ, n ಜಾಗದಾಗ 1 ಐತಿ. ಅದನ್ನ ಆ ರೂಪದಾಗ ಬರೀತೀವಿ. ಈಗ ಏನ್ ಬರಿಬಹುದ್ರಿ? i raised to 1 ಅಂದ್ರೆ i raised to 1 ಅಂದ್ರೆ i. ಈಗಾಗಲೇ ನಿಮಗೆ ಗೊತ್ತೈತೆ i square value is nothing but minus 1 into I is equal to minus 1 into I minus I. That is the final answer. Okay, this is easy. I cube ಅಂದ್ರೆ ಡೈರೆಕ್ಟ್ ಬರಿಬಹುದ್ರಿ ಸರ್. I raised to 5 ಅಂತಂದ್ರೆ I raised to 10. I will take I raised to 10. One thing is here, ಈ 10 ಯಾವಾಗ ನಮಗೆ 2 ಲೆ ಡಿವೈಡ್ ಆಗಲ್ಲ, ನಾವು ಈಜಿಯಾಗಿ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬಹುದು. ಇದು ಒಂದು ವೇಳೆ ಸಮಸಂಖ್ಯೆ ಆಗಿತ್ತಂದ್ರೆ, ದಿಸ್ ಇಸ್ ಅ ಈವನ್ ನಂಬರ್ ಆಗಿತ್ತಂದ್ರೆ, ಇದೊಂದು ಈ ಈವನ್ ನಂಬರ್ ನಮ್ದು ಯಾವಾಗಲೂ ಎದರಲ್ಲೇ ಭಾಗ ಹೋಗ್ತಿರ್ತೈತ್ರಿ? 2 ಲೆ ಕಂಪಲ್ಸರಿ ಭಾಗ ಹೋಗ್ತಿರ್ತದ. ಅದರ ಸಲುವಾಗಿ ನಾವು ಏನ್ ಬರಿಬಹುದ್ರಿ? i ಸ್ಕ್ವೇರ್ ಅಂದ್ರೆ 2 ಲೆ ಡಿವೈಡ್ ಮಾಡಿದ್ರೆ 10 ಎಷ್ಟು ಆಗ್ತೈತಿ? 5 ಆಗ್ತೈತಿ. i ಸ್ಕ್ವೇರ್ raised to 5. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ರಿ ನೋಡೋಣ. a raised to m raised to n is equal to a raised to mn. ಹೌದಾ? ಇದರ ಅರ್ಥ ಏನಪ್ಪಾ ಅಂದ್ರೆ ಈ i raised to 10 ಅಂದ್ರೆ ಹೆಂಗಿತ್ತು ನೋಡ್ರಿ, i ಸ್ಕ್ವೇರ್ raised to 5 ಬರೀಬಹುದಲ್ರಿ? ಇಲ್ಲಿ ನೋಡಿ, ನೀವು ಈಜಿಯಾಗಿ ತಿಳ್ಕೊಬೇಕಾಗಿತ್ತಂದ್ರ ಇನ್ನೊಂದು ವೇ ಒಳಗೆ ತಿಳಿಸ್ತೀನಿ ನೋಡ್ರಿ. 10 ಐತಲ್ಲ ಪವರ್, i raised to 10 ಐತಿ. ಹೆಂಗ್ ಬರೀಬಹುದ್ರಿ? 2 into 5 ಅಂತ ಬರೀಬಹುದು. ಓಕೆ, ಯಾಕಂದ್ರೆ ಇಲ್ಲಿ ಈವನ್ ನಂಬರ್ ಐತಿ, ಸಮಸಂಖ್ಯೆ ಐತಿ, ಎರಡರಲ್ಲೇ ಭಾಗ ಹೋಗೋದ್ರಿಂದ 2 into 5 ಅಂತ ಬರ್ಕೋತೀನಿ ನಾನು. 2 ಲೆ ಡಿವೈಡ್ ಮಾಡಿದ್ರೆ ಎಷ್ಟಿದೆ? 2 5 are 10. ಇಲ್ಲಿ ಅಬ್ಸರ್ವ್ ಮಾಡಿ, a raised to mn ಒಳಗೆ ಏನೈತಿ? ಪ್ರೆಸೆಂಟ್ ಆಗೈತಿ. ಎಸ್, ಇದನ್ನ ನಾನು ಹೆಂಗ್ ಬರೀತೇನಪ್ಪ ಅಂದ್ರೆ ಹಿಂಗ ಬರೀತೇನೆ. ನನಗೆ ಇಲ್ಲಿ ಪವರ್ ಎಷ್ಟು ಬೇಕಾಗಿತ್ತು? ಲಾಸ್ಟ್ ಹೈಯೆಸ್ಟ್ ಪವರ್ 2 ಬೇಕಾಗಿತ್ತು. 2 ಬರುವಾಗ ನಾನು ಅಡ್ಜಸ್ಟ್ ಮಾಡ್ತೀನಿ ದಟ್ ಪವರ್. ಓಕೆ, i square raised to 5. this is m, this is n. ಅಬ್ಸರ್ವ್ ಏನು ಇಲ್ಲ ಅಂದ್ರೆ ಇದ್ರ ಮಧ್ಯೆ ಯಾವ ಸೈನ್ ಇರ್ತದ? ಮಲ್ಟಿಪ್ಲಿಕೇಶನ್ ಸೈನ್ ಇರ್ತದ. ಅದನ್ನ ಈ ರೀತಿ ಅಡ್ಜಸ್ಟ್ ಮಾಡ್ತೇನೆ ನಾನು. ಓಕೆ, ಆಲ್ರೆಡಿ ಗೊತ್ತಾಗಿದೆ i ಸ್ಕ್ವೇರ್ ವ್ಯಾಲ್ಯೂ -1 raised to 5. ಇಲ್ಲೊಂದು ಇಷ್ಟು ಅಬ್ಸರ್ವ್ ಮಾಡ್ಬೇಕು. ಒಂದು ಮೈನಸ್ ಚಿಹ್ನೆ raised to power ಆಡ್ ನಂಬರ್ ಬತ್ತಂದ್ರೆ ಅದರ ಸೈನ್ ಏನಿರ್ತದಪ್ಪ ಅಂದ್ರೆ ಮೈನಸ್ ಇರ್ತದ. ಎನಿ ಸೈನ್ ಮೈನಸ್ raised to power is odd number, it becomes a sign is a negative. ಓಕೆ, ಹಾಗಾದ್ರೆ ಇಲ್ಲಿ ಆನ್ಸರ್ ಏನು ಬಂತ್ರಿ ಅಂದ್ರೆ -1 ಬಂತು. ದಟ್ ಈಸ್ ದ ಫೈನಲ್ ಆನ್ಸರ್. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಪ್ರಾಬ್ಲಮ್ಸ್ ಇದಾವೆ. ಒಂದೆರಡು ಈಸಿ ಕ್ವೆಶ್ಚನ್ಸ್ ಕೇಳ್ತಾರೆ. i raised to L1 ಇತ್ತಂದ್ರೆ ಏನು ಮಾಡೋದು? This is a odd number. Odd number ಇತ್ತಂದ್ರೆ
plus 1. ನೋಡ್ರಿ 10 plus 1 ಅಂದ್ರೆ ಹಿಂಗಾಯ್ತು. ಈಗ ಡೈರೆಕ್ಟ್ ಬಿಡಿಸಬಹುದು ನಾವು. I raised to 10 into I is equal to I raised to 10. Value already you know. ಹೆಂಗ್ ಬರ್ಬೋದು? I raised to 10 is ಹೇಗೆ? Square root of 5. 2 ಲೇ ಭಾಗಿಸೋದು 2 ಒಳಗೆ ಇಡೋದು, ಅದು ಎಷ್ಟು ಲೇ ಭಾಗಿ ಬಂದಿರ್ತೈತೆ ನೋಡ್ರಿ. 10 by 2 2 1s 2 5s. This is a even number. 5 ಬಂತು, ಇಲ್ಲಿ ಬಂತು, 2 ಇಲ್ಲಿ ಆಯ್ತು. ಗೊತ್ತಾಯ್ತಾ? ಹಾಗಾದ್ರೆ into I as it is ಇಡೋಣ. into I as it is ಇಟ್ವಿ. ಆನ್ಸರ್ ಏನಾಗುತ್ತೆ ನೋಡಿ, -1 raised to 5 into I. This value becomes a negative into I is equal to minus I. ನೋಡಿ ಇಲ್ಲಿ I10 ವ್ಯಾಲ್ಯೂ -1 ಆದ್ರೆ ಇಲ್ಲಿ I L1 ವ್ಯಾಲ್ಯೂ ಏನೈತ್ರಿ -I ಆಯ್ತು. ಗೊತ್ತಾಯ್ತಾ? Take another problems. Next problems. I raised to 36, biggest number. How can solve this problem, sir? This is the power is very high. See here, let us see here. Very simple this is. 36 divided by 2, 80. So, I square raised to 80. Very simple. This is -1 raised to 80. This answer is 1. But easy ಆಗಿರಬಹುದು. I36 value is 1. I36 value is 1. How it is? See here. I square raised to 18. 18 2s are 36. Adjustment. Just ಇದನ್ನ adjustment ಮಾಡೋದು. I square value is a -1. Minus raised to power is a even number. It becomes a value is a positive. So positive 1. Take another problems. Very big problems. I raised to 200. I raised to 200. I raised to 200 value. How can find out? See it. I square raised to 100 divided by 200. 2 1s are 200s. I square value is now -1 raised to 100. Every negative power is a even number. It becomes a value is a positive already you know. How it is conclusion that? See it. -1 bracket square. Multiply that. -1 into -1. This is a +1. Power is a even. Answer is plus. Observe here. -1 raised to power is a cube. -1 into -1 into -1 is equal to minus a minus a plus, plus minus minus 1 into 1. Answer number power is a cube. Answer is a -1. This is 2 minus 1. This is a even number. Value is a positive. Odd number. Value is a negative. ಇದರ conclusion ಮೂಲಕ ನಾವು ಇದನ್ನ ಏನು ಮಾಡ್ತೀವಿ? ಐಡೆಂಟಿಫೈ ಮಾಡ್ತೀವಿ. Do you understand that? See here. I raised to 29 plus I raised to 36. Simplify that. This problem simply. See here. I raised to 21 value. 21 is a odd number. Odd number means ಬೆಸ ಸಂಖ್ಯೆ. ಇದೊಂದು ಪವರ್ ಏನೈತಪ್ಪ ಅಂದ್ರೆ ಬೆಸ ಸಂಖ್ಯೆ ಐತಿ. ಇದನ್ನ ಒಂದು ಸಮ ಸಂಖ್ಯೆ ಒಂದು ಬೆಸ ಸಂಖ್ಯೆ ಬರೋ ಕನ್ವರ್ಟ್ ಮಾಡ್ಕೋಬೇಕು. I raised to 28 plus 1. ಆಲ್ರೆಡಿ ಬರ್ತಿದ್ದೆ ನನ್ನ ಐಡೆಂಟಿಟಿ ಏನಾಗ್ತದೆ ಏನು ಮಾಡಬೇಕು ಅಂತ. ಸಿ I raised to 36. ಇನ್ನೊಂದ್ಸಲ ಬರ್ದ ಬಿಟ್ಬಿಡ್ಬೇಕು. ಎಲ್ಲವೂ ಇದ ಐಡೆಂಟಿಟಿ ಮೂಲಕನ ಪವರ್ ಆಫ್ ಐ ಪ್ರಾಬ್ಲಮ್ ಸಾಲ್ವ್ ಆಗ್ತವೆ. ಐಡೆಂಟಿಟಿ ದೊಡ್ಡ ಹೊರಗೆ ಹೋಗಂಗಿಲ್ಲ. ಪವರ್ ಆಫ್ ಐ ನೋಡಿ ಏನಾಗುತ್ತೆ, ಸ್ಕ್ವೇರ್ raised to power 80. See here. Splitting the terms. I raised to 28. ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾನು. ಅದಕ್ಕೆ ಡೈರೆಕ್ಟ್ ಬರ್ತಾ ಇದ್ದೀನಿ. ನಿಮಗೆ ಅರ್ಥ ಆಗುತ್ತೆ ಅಂತ ತಂದ್ಕೊಳ್ಳಾಕತ್ತೆ ನಾನು. I square value is already you know. That is a -1 raised to 80. I 28 simplify. 2 ಲೆ ಕಡ್ತಾ ಹೊಡೆದ್ರೆ ಎಷ್ಟಾಗುತ್ತೆ? 14 ಆಗುತ್ತೆ. I square 14 ನೋಡಿ 28 ಬರುತ್ತೆ into I plus minus raised to power is a even number. It becomes a value is a plus. See here.
I square value is a minus 1 raised to 14 into I plus 1 implies that this power is also even number. ಇದು ಕೂಡ ಸಮಸಂಖ್ಯೆ ಐತಿ, ಇದು ಸಮಸಂಖ್ಯೆ ಐತಿ, ಇದು ಸಮಸಂಖ್ಯೆ ಐತಿ ಅಂದ್ರೆ sign is a positive. So answer 1 raised to 14 is nothing but 1. 1 plus I plus 1 is equal to I plus 1. This is a very simple problems. Don't twist. ಬಹಳ ಸರಳವಾಗಿ ನಾವು ಪ್ರಾಬ್ಲಮ್ಸ್ ಅನ್ನು ಏನು ಮಾಡಬಹುದ್ರಿ ಹ್ಯಾಂಡಲ್ ಮಾಡಬಹುದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಸ್ವಲ್ಪ ಟೆಸ್ಟ್ ಕೊಡ್ತೀನಿ. ಅನದರ್ ಕಾನ್ಸೆಪ್ಟ್ ಅನ್ನು ನಿಮಗೆ ಹೇಳ್ತೀನಿ. 1 divided by e raised to 36 ಇದೆ ಸರ್. ಇಂಥ ಪ್ರಾಬ್ಲಮ್ಸ್ ಅನ್ನು ನಾವು ಹೇಗೆ ಸಾಲ್ವ್ ಮಾಡೋದು? 1 divided by I raised to 36. This is a fraction complex number. Okay, how can solve this problem? See here. Implies same rule apply. This is a even number. So even number ಅಂದ್ರೆ ಏನಾಗುತ್ತೆ? I square raised to 2 ಲೆ ಡಿವೈಡ್ ಮಾಡಿದ್ರೆ 18 ಆಗುತ್ತೆ. ಆಲ್ರೆಡಿ you know what this value 1 divided by minus 1 raised to 80 is equal to 1 divided by 1 is equal to answer is ನೋಡ್ರಿ ಏನು ಇಲ್ಲ, ಬಹಳ ಸಿಂಪಲ್ ಇಟ್ ಇಸ್. 1 divided by I raised to 36, 1 divided by I square raised to 8. ನೋಡ್ರಿ I 36 ಪ್ರಾಬ್ಲಮ್ಸ್ ನಿಮಗೆ ಆಲ್ರೆಡಿ ಗೊತ್ತಾಗುತ್ತದೆ. ಇಲ್ಲಿದೆ ನೋಡಿ, ಸೇಮ್ ಕಾನ್ಸೆಪ್ಟ್ ಇಲ್ಲಿ ಬಂದೈತಿ. ಇದನ್ನ ಏನ್ ಮಾಡಿದಿಲ್ಲ ಅದನ್ನ ಬಂದೈತಿ. ಇದರ ಔಟ್ಪುಟ್ ಏನ್ ಬಂದೈತಿ? 1 ಬಂದೈತಿ. ಇದರ ಔಟ್ಪುಟ್ ಕೂಡ ಏನ್ ಬಂತ್ರಿ? 1 ಬಂತು. ಓನ್ಲಿ ಫಾರ್ ದ ಅಬ್ಸರ್ವ್ ದ ಡಿನಾಮಿನೇಟರ್. ಇಲ್ಲಿ ಕೊಟ್ಟಿರತಕ್ಕಂತ ನಮ್ದು ಛೇದವನ್ನು ಅಬ್ಸರ್ವ್ ಮಾಡ್ರಿ. ಏನಿದೆ ನೋಡಿ ಡಿನಾಮಿನೇಟರ್. I raised to 36 ಅನ್ನು ಸಿಂಪ್ಲಿಫೈ ಮಾಡಿದೀವಿ, ಇಲ್ಲಿ ಮಾಡ್ಕೊತ ಬಂದಿ ನೋಡಿ. This part only is applied to there. ಇದ ಪಾರ್ಟ್ ಅನ್ನು ನಾವಿಲ್ಲಿ ಅಪ್ಲೈ ಮಾಡಿ. ಓಕೆ, ಹಾಗಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ಸ್ 1 divided by I raised to 37. How can solve this? This is a even number, easy to solve that. This is a odd number, this is a difficult. Not difficult, very simple. ನಮಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಈ ಪ್ರಾಬ್ಲಮ್ ಇದು ಇವನ್ ನಂಬರ್ ಸಮಸಂಖ್ಯೆ ಇತ್ತು ಬಹಳ ಸರಳವಾಗಿರುತ್ತೆ. ಇದು ಆಡ್ ನಂಬರ್ ಐತೆ ನಾವು ಇದು ತಿಳ್ಕೊಳ್ಳಿಲ್ಲ ಅಂದ್ರೆ ಪಟ್ನ ಗೊತ್ತಾಗಂಗಿಲ್ಲ ಆನ್ಸರ್. ಸ್ವಲ್ಪ ತಿಳ್ಕೋಬೇಕು. ಈ ಬೆಸ ಸಂಖ್ಯೆ ಬಂದಾಗ ಇದನ್ನ ಸಮಸಂಖ್ಯೆ ಕನ್ವರ್ಟ್ ಮಾಡ್ಬೇಕು. ಯಾವ್ದ್ರ ರೂಪದಾಗ ತರಬೇಕು? ದಿಸ್ a raised to m plus n, a raised to m plus n ಫಾರ್ಮ್ ನಲ್ಲಿ ನಾವು ಏನು ಮಾಡಬೇಕ್ರಿ? ತರಬೇಕು. ಹಾಗಾದ್ರೆ see here 37 is nothing but 36 plus 1, 36 plus 1 is nothing but 37. This term can be written as 1 divided by I raised to 36 into I. See here, I raised to 36 is nothing but 2 raised to 18 into I as it is. Observe the term. ಈ ಟರ್ಮ್ ಅನ್ನು ಅಬ್ಸರ್ವ್ ಮಾಡಿ. ಇಲ್ಲಿ ಡಿನಾಮಿನೇಟರ್ ಒಳಗೆ ಪ್ರೆಸೆಂಟ್ ಮಾಡ್ತೇನೆ ನಾನು. 1 divided by minus 1 raised to 8. minus 1 raised to 18 into I. ಇದು ನೋಡಿ minus 1 raised to 18 ಅಂದ್ರೆ 1 ಬರ್ತೈತಿ. 1 by I. Answer is the 1 by I. ಇಂತ 1 by I ಬಂದಾಗ ನೋಡಿ ನಮ್ದು ಇಲ್ಲಿ 1 by I ಬಂದಿತ್ತು ನೋಡ್ರಿ. ಈ 1 by I ಬರ್ಕೋತೀನಿ ನಾನು. 1 by I ಇದೆ. ಡಿನಾಮಿನೇಟರ್ ಯಾವಾಗಲೂ ನಮಗೆ I ದಾಗ ಇರಬಾರ್ದು ಅಂದ್ರೆ ವ್ಯಾಲ್ಯೂ ಅನ್ನ ಇನ್ನರ್ ಸಿಂಪ್ಲಿಫಿಕೇಶನ್ ಮಾಡಬಹುದು. ನಾವು ಹೆಂಗ್ ಸಿಂಪ್ಲಿಫಿಕೇಶನ್ ಮಾಡಬಹುದು? See I into I divided by I by I square. Answer already is no, minus 1. That is a minus I. Okay, there is a very simple problems. Okay, next problems we will take another problems. I raised to minus 26. How can you find out this? Sorry, na taka ನೀವು raised to power only plus ಅನ್ನು ಕಲಿಸಿಬಿಟ್ಟರಿ ಒಮ್ಮೆ ಮೈನಸ್ ಬರೆಯಕತ್ತೀರಿ. ಇದನ್ನ ಹೆಂಗ್ ಸಾಲ್ವ್ ಮಾಡೋದು? ನಿಮಗೆ ಇನ್ನೂ ಒಂದು ಐಡೆಂಟಿಟಿ ಐತಿ. ಏನ್ ಐಡೆಂಟಿಟಿ ಐತಪ್ಪ ಅಂದ್ರೆ a raised to minus 1 is equal to 1 by a. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಡಿನಾಮಿನೇಟರ್ ದಾಗಿನ ವ್ಯಾಲ್ಯೂ ನ್ಯೂಮಿನೇಟರ್ ಹೋಗೋಣ ಏನಾಗತೈತಿ? ಮೈನಸ್ ಆಗತೈತಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಈ ಐಡೆಂಟಿಟೀಸ್ ಅನ್ನು ಅಬ್ಸರ್ವ್ ಮಾಡಿ. a raised to m, a raised to n minus m minus n ಆಗುತ್ತೆ. ಇದನ್ನ ಹೆಂಗೆ ಬರೀಬಹುದು? a raised to m into a raised to minus n. ಸ್ವಲ್ಪ ಅಬ್ಸರ್ವ್ ಮಾಡ್ರಿ, a raised to m into a raised to n ಅಂದ್ರೆ ಒಂದ n ಜಾಗದಾಗ ಇಲ್ಲಿ ಮೈನಸ್ 1 ಐತೆ ಅಂದ್ರೆ ಇದನ್ನ ಹೆಂಗೆ ಬರೀತೀವಿ? a raised to m minus n ಬರೆಯಬೇಕು. ಅದಕ್ಕೆ ಈ a raised to minus 1 ಅನ್ನ ಹೆಂಗೆ n ಅನ್ನ ಹೆಂಗೆ ಬರ್ತೀವಿ ನಾವು? ಇಲ್ಲಿ 1 divided by a n.
ಕನ್ಫ್ಯೂಸ್ ಆಗಬೇಡ್ರಿ. ದಿಸ್ ಸ್ವಲ್ಪ ಟ್ವಿಸ್ಟ್ ಐತೆ ಅಷ್ಟ, ತಿಳ್ಕೋಬೇಕಷ್ಟೇ. ಇದು a raised to m divided by a raised to n ಇತ್ತು. a raised to n ನ್ಯೂಮರೇಟರ್ ಹೋದ ತಿಳ್ಕೊಂಡು ಮೈನಸ್ ಹಾಕೈತಲ್ಲ, ಹೌದಾ? ಮೈನಸ್ ಏನನ್ನ ಹೆಂಗ್ ಬರಿಬಹುದು? ಹಿಂಗ್ ಬರಿಬಹುದು. a raised to ಮೈನಸ್ ಅನ್ನೋದು ಅರ್ಥ ಹೆಂಗಾರ ಏನಂತ 1/an. ಇದಕ್ಕೆ m ಅನ್ನ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನ್ ಬರ್ತದ? am divided by an ಬರ್ತದ. ಒಳ್ಳೆ ಇದು ಸಿಗ್ತದ. ಅಬ್ಸರ್ವ್ ದಿಸ್. ಸ್ವಲ್ಪ ಲಕ್ಷ್ಯ ಕೊಟ್ಟು ಅಬ್ಸರ್ವ್ ಮಾಡಿದ್ರೆ ಬಹಳ ಈಸಿ ಆಗಿ ನೀವು ಏನ್ ಮಾಡ್ಕೋಬಹುದು, ಕಾನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬಹುದು. I raised to minus 26. How can solve this? ಹಾಗಾದ್ರೆ apply to here. ಈ ಸ್ಟೇಟ್ಮೆಂಟ್ ಅನ್ನು ಅಲ್ಲಿ ಅಪ್ಲೈ ಮಾಡಿ easy to solve that. First 1 divided by I raised to 26. ಅಂದ್ರೆ ಇಲ್ಲಿ ಮೈನಸ್ ಇತ್ತು, ಇದು ಡಿನಾಮಿನೇಟರ್ ಬಂತಂದ್ರೆ ಏನಾಗ್ತದ? ಪ್ಲಸ್ ಆಗ್ತದ. ಸ್ವಲ್ಪ ಗೊತ್ತಿರಬೇಕು, ಗೊತ್ತಿರಲಿ. ಇಲ್ಲಿ ನೋಡಿ is equal to 1 divided by 26 is a even number, means ಸಮಸಂಖ್ಯೆ. ಈ ಸಮಸಂಖ್ಯೆಗಳನ್ನ ನಾವು ಏನ್ ಮಾಡಿದ್ವಿ? ಕನ್ವರ್ಟ್ ಮಾಡಬೇಕು. ಏದೊಳಗೆ ಕನ್ವರ್ಟ್ ಮಾಡಬೇಕು? ಸ್ಕ್ವೇರ್ ಒಳಗೆ ಕನ್ವರ್ಟ್ ಮಾಡಬೇಕು. 2 ಲೆ ಡಿವೈಡ್ ಮಾಡಿ ಎಷ್ಟಾಗುತ್ತಾ? 13 ರಲ್ಲಿ 20, 13 2s are 26, no? So 1 divided by minus 1 raised to 30, answer is minus power is a 13. 13 odd number is, and we will get minus sign. There is a minus 1. This is answer will be minus 1. I raised to minus 26, value is a minus 1. Okay. Next problems. How can ask the questions in your PUC first year annual examination? ನಿಮ್ಮದ PUC ಪ್ರಥಮ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ಅಥವಾ ನಿಮ್ಮ ಟೆಸ್ಟ್ ನಲ್ಲಿ ಕಾಂಪ್ಲೆಕ್ಸ್ ನಂಬರ್ ಪವರ್ ಆಫ್ 5 ಮೇಲೆ ಯಾವ ರೀತಿ ಪ್ರಾಬ್ಲಮ್ಸ್ ಅನ್ನು ಕೇಳ್ತಾರೆ ನೋಡಿ. ಕ್ವೆಶ್ಚನ್ಸ್ ಅನ್ನು ಇವ್ಯಾಲ್ಯೂಯೇಟ್, ಜಸ್ಟ್ ಇವ್ಯಾಲ್ಯೂಯೇಟ್. I raised to 29 plus I raised to 37 plus I raised to 6 plus I raised to 7, whatever asked. This type of problems how can solve? See, already you know I raised to 29, I raised to 37, I raised to 6, I raised to 7. ಇದು ಎಲ್ಲವೂ ಕಾನ್ಸೆಪ್ಟ್ ನಿಮಗೆ ಆಲ್ರೆಡಿ ಏನಾಗಿತ್ತು ಅಂದ್ರೆ ಗೊತ್ತಿತ್ತು, ಹೌದಾ? ಇಲ್ಲೆಲ್ಲ ಡಿಸ್ಕಸ್ ಮಾಡಿ ಬಂದೀವಿ ನಾವು ಪವರ್ ಆಫ್ 5 ಒಳಗೆ ಬೇಸಿಕ್ ಕಾನ್ಸೆಪ್ಟ್. ಅದನ್ನ ಇಲ್ಲಿ 1 by 1 ಅಪ್ಲೈ ಮಾಡೋದು. ಎಡಿಷನ್ ಸೈನ್ ಇದ್ರೆ ಎಡಿಷನ್ ಇಡೋದು, ಸಬ್ಸ್ಟ್ರಾಕ್ಷನ್ ಇದ್ರೆ ಸಬ್ಸ್ಟ್ರಾಕ್ಷನ್ ಇಡೋದು. ಸಿ I raised to 29. This is the odd number 28 plus 1. This is the odd number 36 plus 1. This is the even number, no problem. This is the odd number 6 plus 1. Splitting the term, first I raised to 28 into I plus I raised to 36 into I plus I raised to 6, I raised to 6 into I. I hope do you understand this concept? See here, I raised to 28 is nothing but I square raised to 40 into plus I square raised to 18 into I plus I square raised to 3 plus I square raised to 3 into I. See here, next concept. There is a minus 1 raised to 40 into I plus minus 1 raised to 80 into I plus minus 1 raised to 3 minus 1 raised to 3 into I. Observe here, this is a even number. ನೀವೇ ಹೇಳ್ತಿದ್ರಿ ಬಟ್ ನೀವಿಲ್ಲ, ಲಾಕ್ಡೌನ್ ಒಳಗೆ ಮನ್ಯಾಗ ಅದರಿ, ನಾವು ಇಲ್ಲೇ ಇದೀವಿ, ನಾವು ಮಾಡಬೇಕಾಗ್ತದೆ. minus 1 raised to 40, this is 1 into I. See here, 1 into I. This is also even number. ಸಮಸಂಖ್ಯೆ ಇದ್ದಿದ್ದು ಎಲ್ಲ ಒನ್ನ ಬರಿಬೇಕ್ರಿ. ಬೆಸ ಸಂಖ್ಯೆ ಇದ್ದು ಅಂದ್ರೆ ಅಷ್ಟ ಮೈನಸ್ ಪ್ರೆಸೆಂಟ್ ಆಗ್ತದೆ. ಮತ್ತೆ ಉಳಿದಿದ್ದು as it is. into I as it is, into I as it is. ಇಲ್ಲಿ ನೋಡಿ ಬೆಸ ಸಂಖ್ಯೆ ಐತಿ ಪ್ಲಸ್ ಮೈನಸ್ ಮೈನಸ್ 1. ಏನು I ಮಲ್ಟಿಪ್ಲಿಕೇಶನ್ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ. ಅಬ್ಸರ್ವ್, ಇಲ್ಲಿ ಬೆಸ ಸಂಖ್ಯೆ ಐತಿ ಪ್ಲಸ್ ಮೈನಸ್ ಮೈನಸ್ 1 into I. Simplify that.
ಸ್ವಲ್ಪ ಅಬ್ಸರ್ವ್ ಮಾಡಿ 1 into I is a plus minus 1 into I is a cancel, both are cancel, 1 minus 1 statement now. Next observe here, this is a plus 1 plus this is a minus 1. Observe this statement, this is a minus 1, this is a plus 1, get cancel, 0. Not cancel, not cancel. See next steps observe ಮಾಡಿ, minus plus 1 into I plus 1 into I plus 1 into against I, there is a minus 1. This is also already ಹೇಳಿದಿನಲ್ಲ concept, same concept here. This is a minus 1 into I. One step again, simplify that, direct, don't direct. I plus I minus 1 minus I. Observe here, minus I plus I get cancelled, remaining I minus 1. ಇದೇ ಈಗಿಂದು ಕರೆಕ್ಟ್ ಐತಿ, ನಿಮಗೆ ಕನ್ಫ್ಯೂಸ್ ಆಗತ್ತೆ, ನಾನು ಏನು ಮಾಡಿದೆ ಕ್ಯಾನ್ಸಲ್ ಮಾಡಿದೆ. ಓಕೆ, ಯಾಕಂದ್ರೆ ಇದನ್ನ ಕ್ಯಾನ್ಸಲ್ ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ಮಲ್ಟಿಪ್ಲಿಕೇಶನ್ ಸೈನ್ ಇತ್ತು. ಸೊ ಅದಕ್ಕೆ ಒಂದು ಸ್ಟೆಪ್ ಏನು ಮಾಡಿದೆ, ಮೂವ್ ಮಾಡಿದೆ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ವಿಲ್ ಟೇಕ್ ಹೋಮ್ವರ್ಕ್. ಕೊಡ್ಲಿ ಹೋಮ್ವರ್ಕ್ ಎಷ್ಟು ಮಾರ್ಕ್ ತಿಳಿದಿತ್ತು ನಿಮಗೆ, ಪವರ್ ಆಫ್ 5 ಬಗ್ಗೆ ಪ್ರಾಬ್ಲಮ್ಸ್. I raised to 36 plus I raised to 9 plus I raised to 8 plus I raised to cube. Evaluate this problem. Okay, number second one, I raised to 9 minus I raised to 36 minus plus I raised to 37 plus I raised to 21. Third one. Okay, ಈ ಪ್ರಾಬ್ಲಮ್ ನಾನು ಸ್ಟಾರ್ಟ್ ಮಾಡ್ತೀನಿ, ಯಾಕಂದ್ರೆ ನೀವು ಸರ್ ಒಂದ ಸೈನ್ ಇದ್ದಿದ್ದು ಮಾಡ್ತೀರಿ, ನಮಗಾದ್ರೆ ಎರಡೆರಡು ಸೈನ್ ಇದ್ದಿದ್ದು ಕೊಡ್ತೀವಿ, ಅದು ನಿಮ್ಮಲ್ಲಿ ಕ್ವಶನ್ಸ್ ಬರ್ತಿರ್ತದೆ, ಅದಕ್ಕೆ ಅದನ್ನ ಒಂದು ಸಾಲ್ವ್ ಮಾಡ್ತೀವಿ. 36 minus I raised to 29 plus I raised to 500. I raised to power is 500. Evaluate this value of this. See, I raised to 36, I square raised to 80. 29 splitting the term, 28 plus 1 plus 500, 2s ಹೋಗುತ್ತೆ ನೋಡಿ, 500 divided by 2, 2 1s are 2, 2s are 2, 5s are 2, 50s are. So write this 250. See here, minus 1 raised to 80 minus I raised to 28 into I, this is plus minus 1 raised to 250. ನೋಡ್ರಿ, I raised to 500, I ಅನ್ನ 500 times multiplication ಮಾಡಕ ಆಗೋದಿಲ್ಲ, ಗುಣಿಸಕ ಆಗೋದಿಲ್ಲ, ಅದರ ಸಲುವಾಗಿ this is a trick here. minus 1 raised to even number, get answer is a minus 1 plus 1, minus sign as it is, 28 split here, I square raised to 40 into I, this is a even number, ಸಮಸಂಖ್ಯೆ 1 plus ಬರ್ತದೆ ನೋಡಿ, ಇಲ್ಲಿ ನೋಡಿ 1 plus 1, ಈ 1 ಮತ್ತು ಈ 1 ಕೂಡಿಸಿದ್ರೆ ಎಷ್ಟು ಆಗ್ತದೆ, 2 ಆಗ್ತದೆ. This value is also minus 1 raised to power 14 into I implies 2 minus raised to power is a even number, it becomes a positive. This is a plus, no? So plus 1 into I is equal to 2 minus 1. That is final answer. Okay? It's express 5i into 8i cube in the form of a plus ib. The same question asked in the PUC first year annual examinations. ಏನು ಚೇಂಜ್ ಮಾಡಂಗಿಲ್ಲ, ಬರೀ ಸೆಂಟರ್ ಪಾಯಿಂಟ್ ಅಷ್ಟೇ ಚೇಂಜ್ ಇರ್ತದೆ, ಸೆಂಟೆನ್ಸ್ ಕೂಡ ಸೇಮ್ ಇರ್ತದೆ. ಬಾಳದಲ್ಲಿ ಏನು ಕೊಡ್ತಾರೆ, where AB belongs to R ಅಂತ ಕೊಡ್ತಾರೆ. ಇಷ್ಟ, ಇದನ್ನ ಬಿಟ್ಟು ಮತ್ತೆ ಏನು ಚೇಂಜ್ ಆಗಂಗಿಲ್ಲ ಕ್ವೆಶ್ಚನ್ಸ್ ಫಾರ್ಮೇಷನ್. See here, minus 5i into 8i cube. See here, multiplication these numbers. See here, minus plus minus here. Next 5 8s are direct multiplication, 8 5s are 40, I into I cube
I4. Simplify that. Minus 40 into I square raised to square minus 40 into minus 1 raised to square. Already is no. That answer is 1 because power is a even number. Okay. Answer is minus 40. But ಅವರು ಏನು ಹೇಳಿದಾರೆ ನಮಗೆ ಬಂದಿರತಕ್ಕಂತ ಆನ್ಸರ್ ಅನ್ನು ಎದರೊಳಗೆ ಕನ್ವರ್ಟ್ ಮಾಡಿದಾರೆ a plus ib ಫಾರ್ಮ್. So minus 40 plus 0i. Yes. See here. That is a final answer. This is a complex number. This is a jump. Okay, ಇದನ್ನು ಡಿನೋಟ್ ಮಾಡಬಹುದು ಬೇಕಾದ್ರೆ ಬಿಡಬಹುದು. As per wish. Okay. Next problems we will take. There is a first one. Second one. Center point as it is. It as it is. Either as it is in the sentence is only for the change. Okay. Bracket I plus 1 by I by 8 raised to power square. Okay, solve these problems. Okay. See. Imply. This is the a plus b plus square. A square plus b square. I square plus I square divided by 64 plus 2 times of I into I by 8. See, already ಗೊತ್ತಿದೆ ನಮಗೆ ಏನು ಗೊತ್ತಿದೆ -1. This is also -1 minus plus minus 1 by 64 plus I into I square value is a -1. There is also minus 2 ones are 2 fours are. Remaining answer is 1 by 4. Don't confuse. I will write direct. Nodi. I into I square value is here. This power is a I square. I square value is a -1. -1 plus 1 minus 2 ones are 2 fours are. Remaining answer is 1 by 4. Observe. All are real numbers. This is a real numbers. So, once again simplify that. -1 by 64 minus 1 by 4. Okay, keep outside minus sign. 1 plus 1 by 64 plus 1 by 4. Take LCM. Denominator ಏನು ಇಲ್ಲ ಅಂದ್ರೆ 1 ಇರ್ತದೆ. ಇದರ LCM ಏನಾಗ್ತದೆ ನೋಡಿ. 64 and 4 into 1 ಏನಿಲ್ಲ ಅಂದ್ರೆ 1 ಇರ್ತದೆ. 4 ones are 4. 4 ones are 4 6 are 4 ones are 16 fours are 64. ಹಾಗಾದ್ರೆ ಏನಾಯ್ತು ಇದು LCM 64 ಆಯ್ತು. ಓಕೆ. ಮೈನಸ್ 1 ಐತಿ ಡಿನಾಮಿನೇಟರ್ ನ್ಯೂಮರೇಟರ್ 64 ಮಲ್ಟಿಪ್ಲೈ ಆಗ್ತದೆ. ಇಲ್ಲಿ 64 ಇರೋದ್ರಿಂದ 1 ಮಲ್ಟಿಪ್ಲೈ ಆಗ್ತದೆ. ಇಲ್ಲಿ 16 ಲ ಮಲ್ಟಿಪ್ಲೈ ಮಾಡಬೇಕು. ಸಿ 64 ಸಾ. ಹಾಗಾದ್ರೆ ರಿಮೈನಿಂಗ್ ಆನ್ಸರ್ ಏನಾಯ್ತು 64 plus 1 plus 16 divided by 64. ಇದು ಗೊತ್ತಿದೆ, ಇದನ್ನ 6th ಸ್ಟ್ಯಾಂಡರ್ಡ್ ಕಲ್ತಿದೆ. ಇದು 6ನೇ ಕ್ಲಾಸ್ ಒಳಗೆ ಸ್ಟಡಿ ಮಾಡಿ 5ನೇ 6ನೇ ಒಳಗೆ ಸ್ಟಡಿ ಮಾಡ್ತಾರೆ ದಿಸ್ ಕಾನ್ಸೆಪ್ಟ್. ಆದ್ರೂ ಒಂದ್ಸಲ ರಿಪೀಟ್ ಹೇಳಿದೀನಿ ನಿಮಗೆ, ಹಿಂಗ ಮಾಡ್ತಾರೆ ಇದು. ಓಕೆ. 64 plus 1 is a 65. 65 plus 60 75 and 81. 81 divided by 64. ನೋಡಿ 81 divided by 64. Okay, don't simplify that. This answer is 0i expressed in the a plus ib. This is the real part, this is the imaginary part. This is the final answer. Okay, homework you will solve in the book. First problems 5i square into 8i cube raised to cube, and the second one 5i cube into 8i cube, third one I raised to 4 into I raised to 5 into 5i square. Okay, fourth one I raised I plus 2i bracket square. So these examples
these examples in the form of A plus IB. Okay? Okay, next concept. See here, if Z is equal to 2 plus 3i, then find the multiplicative inverse. What is the meaning of the multiplicative inverse? What is the inverse? Already you know, this is the inverse. This is a inverse. This is a inverse. A inverse is nothing but 1 by. This is a Z inverse. Z inverse is nothing but 1 by Z. You know, this is B inverse. This is the 1 by B. This is the inverse. Meaning of inverse. See here, multiplicative inverse. So complex number is I is the present. So multiplicative inverse. See here, Z is equal to 2 plus 3i. Find the multiplicative inverse of Z. Meaning of Z inverse. Z inverse is nothing but 1 by Z. This 1 by Z is equal to 1. Z is value 2 plus 3i. ಈ ವ್ಯಾಲ್ಯೂವನ್ನು ಸಿಂಪ್ಲಿಫಿಕೇಶನ್ ಮಾಡೋಕ್ಕಾಗಿಲ್ಲ, ಅದು ಸ್ವಲ್ಪ ನೀವು ಹೇಳ್ತಾರೆ ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಅಂತ ಹೇಳ್ತಾರೆ. ಸೊ ಸಿ ನೋಡಿ, ಇಲ್ಲಿ 2 ಪ್ಲಸ್ 3i ನ ಮಲ್ಟಿಪ್ಲಿಕೇಟಿವ್ ಮಾಡ್ತೀವಿ ನಾವು. 2 ಪ್ಲಸ್ 3i ಏನು ಮಾಡ್ತೀವಿ? 2 ಮೈನಸ್ 3i ಡಿವೈಡೆಡ್ ಬೈ 2 ಮೈನಸ್ 3i. ಓಕೆ ನೋಡಿ, ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್ ಆಫ್ Z ಅಂದ್ರೆ ಏನಾಯ್ತು? A inverse is equal to 1 by A. Z inverse means 1 by Z. B inverse means 1 by B. This is the inverse. ಮಲ್ಟಿಪ್ಲಿಕೇಟಿವ್ ಇನ್ವರ್ಸ್. ಓಕೆ, ಹಾಗಾದ್ರೆ ನಮಗೆ ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡೋದಾರೆ ಅದರದ ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ನಂಬರ್ ಇಲ್ಲಿ ಏನು ಕಾಂಪ್ಲೆಕ್ಸ್ ನಂಬರ್ ಕೊಟ್ಟಾರಲ್ಲ ಅದರದೇ ನಾವು ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕ್ರಿ. ಬಹಳ ಸರಳವಾಗಿ ತಿಳ್ಕೊರಿ ನೀವು. ಇನ್ವರ್ಸ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಂಡ್ರೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ತದ. ಇದನ್ನು ತಿಳ್ಕೊಳ್ಳಿಲ್ಲ ಅಂದ್ರೆ ಇದು ಸಾಲ್ವ್ ಆಗೋದಿಲ್ಲ. ಗೊತ್ತಿರಲಿ, ದಿಸ್ ಇಸ್ ಅ ವೆರಿ ಸಿಂಪಲ್. ಆಲ್ರೆಡಿ ಇಂಥವು ಡಿವಿಷನ್ ಒಳಗೆ ಭಾಳ ಪ್ರಾಬ್ಲಮ್ ಮಾಡಿರ್ತಾವ 1 by Z ದು. ಇಲ್ಲಿ ಕೂಡ 1 ಸೆಕೆಂಡ್ ರಿಪೀಟ್ ದಟ್. 1 by 2 plus 3i. 2 into minus 3i. 2 minus 3i. 2 plus 3i, 2 minus 3i. This is a plus, this is a minus. This, so I will write direct. 2 square. 2 square, there is a minus 3 bracket square. 3 square. See here, 3 into I square. 2 minus 3i is as it is. 2 square is nothing but 4. 3 square is a 9. Minus I square value is a minus 1. So minus minus plus 9. This is 2 minus 3i. 4 plus 9 is 13. ಇಲ್ಲಿ ಬಂದ್ಮೇಲೆ ಏನು ಮಾಡಬೇಕು? ಸೆಪರೇಟ್ ಮಾಡಬೇಕು. ಪಾರ್ಟ್ಸ್ ಏನು ಮಾಡಬೇಕು? ಸೆಪರೇಟ್ ಮಾಡಬೇಕು. ರಿಯಲ್ ಪಾರ್ಟ್ ಇಮ್ಯಾಜಿನರಿ ಪಾರ್ಟ್. 2 by 30 ಮೈನಸ್ ಅನ್ನು ಹೋಗಲಾಡಿಸಬೇಕಂದ್ರೆ ಇಲ್ಲಿ ಪ್ಲಸ್ ಬರೆದ್ರೆ ಇನ್ಸೈಡ್ ಮೈನಸ್ ಬರಬೇಕು. 3 by 30. This is the final answer. Answer is Z inverse equal to 1 by Z. This is the multiplicative of Z inverse. This is the multiplicative of inverse of complex number. ಕೊಟ್ಟಿರ್ತಕ್ಕಂಥ ಕಾಂಪ್ಲೆಕ್ಸ್ ನಂಬರ್ ಏನು ಕಂಡುಹಿಡಿಬೇಕ್ರಿ? ಮಲ್ಟಿಪ್ಲಿಕೇಟಿವ್ ಆಫ್ ಇನ್ವರ್ಸ್ ಆಫ್ Z ಅಂದ್ರೆ Z ಇನ್ವರ್ಸ್ ಅನ್ನ ಫೈಂಡ್ ಔಟ್ ಮಾಡಿ. ಓಕೆ, homework. Similarly solve all the problems. Okay, Z is equal to 4i in 4i plus I, and this is first one, this is second one. Z is equal to 5i minus 4i plus I. 4i plus 1 ತಗೋಬೇಕು, ಈಸಿ ಸಾಲ್ವ್ ಆಗ್ತದ. ಅಥವಾ 5 plus 4i ತಗೋಬೇಕು. ಥರ್ಡ್ ಒನ್, Z is equal to √2 plus 3i. fourth one, Z is equal to √3 plus 2i. These examples solve. Okay, thank you for watching the video. Continue in the next video.